ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರಣ್ಣ? ಬಿ ರಾಜಣ್ಣ ಅಂತ. ಇದು ಯಾವ ಊರು ಬರುತ್ತೆ, ಎಲ್ಲಿ ಬರುತ್ತೆ, ಸ್ವಲ್ಪ ಅಡ್ರೆಸ್ ಹೇಳ್ರಿ. ತುರ್ನೂರು ಹೋಳಿ ಪಾಪನಹಳ್ಳಿ ಗ್ರಾಮ. ಓಕೆ. ದುರ್ಗದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? 10 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಟೋಟಲ್ ಎಷ್ಟು ಎಕರೆ ಜಮೀನು ಐತೆ ಅಣ್ಣ ನಿಮ್ದು? 4 ಎಕರೆ 32 ಗುಂಟೆ ಇದೆ. ಓಕೆ. ಏನೇನು ಬೆಳೆಗಳನ್ನ ಹಾಕಿದ್ರಣ್ಣ? ನಾವು ಕನಕಾಂಬರ ಹಾಕಿದ್ವಿ, ಓಕೆ, ಟೊಮೆಟೊ ಹಾಕಿದ್ವಿ, ಓಕೆ, ಮೆಣಸಿನ ಹಾಕಿದ್ವಿ, ಒಂದ್ 2 ಎಕರೆ ಅಡಿಕೆ ಹಾಕಿದ್ವಿ ನಾವು. ಅಣ್ಣಾರ ಇಲ್ಲಿ ಕನಕಾಂಬರ ಹಾಕೊಂಡು ಅದ್ರಲ್ಲಿ ಸಿಡೆ ಸೊಪ್ಪು ಹಾಕೊಂಡಿದ್ರ, ಸ್ವಲ್ಪ ಹಿಂದಕ್ಕೆ ಮಾಡಿದ್ರೆ. ಓಕೆ. ಇದು ಎಷ್ಟು ಗುಂಟೆ ಜಮೀನಿಗೆ ಹಾಕೊಂಡಿದ್ರ? ಇದು ಯಾವ ತರ ಪ್ಲಾನ್ ಮಾಡಿ ಮಾಡ್ಕೊಂಡಿದ್ರ? ಮಡಿ ಕಾಣ್ತಿದೆ, ಮತ್ತೆ ನನ್ನ ಪ್ರಕಾರ 4-5 ಅಡಿಗೆ ಒಂದೊಂದ್ಸರಿ ಸಿಡೆ ಸೊಪ್ಪು ಕಾಣ್ತಾ ಇದೆ. 2-3 ಅಡಿ ಕನಕಾಂಬರ ಹಾಕಿದ್ರೆ ಇದು ಯಾವ ತರ ಫುಲ್ ರೆಡಿ ಇದೆ ಮಾಹಿತಿ ಕೊಡ್ರಿ ಅಣ್ಣ. ಇದು ಒಂದು 10 ಗುಂಟೆ ಜಮೀನಲ್ಲಿ ಹಾಕಿದ್ವಿ ಸರ್. ಓಕೆ. ಇದನ್ನ ನಾವು ಕುರಿ ಮರಿಸ್ ಹಾಕಿದ್ವಿ. ಓಕೆ. ಆ ಕುರಿ ಮರಿಗೋಸ್ಕರ ಸೆಡೆ ಹಾಕಿದ್ವಿ. ಹಾ. ನೆರಳಿಗೋಸ್ಕರ ಹೂವು ಚೆನ್ನಾಗಿ ಬರುತ್ತಂತ ನೆರಳಿಗೋಸ್ಕರ ಸೆಡೆ ಹಾಕಿದ್ವಿ. ಓಕೆ. ಇದು ಗಿಡದ ಗಿಡಕ್ಕೆ 1 ಅಡಿ ಅಂತರ ಇದೆ. ಇದು ಕನಕಾಂಬರ ಗಿಡದಿಂದ ಗಿಡಕ್ಕೆ 1 ಅಡಿ ಅಂತ. ಇದು ಮಾರ್ಕೆಟ್ ಹೋದ್ರೆ ಒಂದ್ ಟೈಮ್ ನಾಗ 300 ರೂಪಾಯಿಗೆ ಆಗುತ್ತೆ, 400 ರೂಪಾಯಿಗೆ ಆಗುತ್ತೆ. ಕಟ್ಸಿ ಮಾರ್ತೀವಿ. ಅದು 100 ರೂಪಾಯಿಗೆ 1 ವಾರ ಮಾರು, 2 ಮಾರು, 3 ಮಾರು ಈ ತರ ಆಗುತ್ತೆ. ಅದು ನಮ್ಗೆ ಇಳುವರಿ ಬಂದಂಗೆ ಅಲ್ಲಿ ಮಾರ್ಕೆಟ್ ರೇಟ್ ಇದ್ದಂಗೆ ಸರ್. ಓಕೆ. ಈ ಸೆಡೆ ಸಾಲ ಎಷ್ಟು ಅಡಿಗೆ ಒಂದೊಂದು ಐತಣ್ಣ? ಸೆಡೆ ಸಾಲು 5 ಅಡಿಗೆ ಒಂದೈತಿ. ಗಿಡದಿಂದ ಗಿಡಕ್ಕೆ 3 ಅಡಿ ಐತಿ ಸರ್. ಅಣ್ಣ ಇದು ಬೀಜನ ಕಡ್ಡಿನ ನಾಟಿ ಮಾಡೋದು? ಇಲ್ಲ, ಬೀಜ. ಸೆಡೆ ಬೀಜ. ಓಕೆ. ಅಣ್ಣ ಇದು ಕನಕಾಂಬರ ಎಷ್ಟು ವರ್ಷ ಅಥವಾ ಎಷ್ಟು ತಿಂಗಳದ? ಈಗ ಸಾಮಾನ್ಯವಾಗಿ ಒಂದು 4 ತಿಂಗಳು ಆಗಿರ್ಬೋದು. 4 ತಿಂಗಳಾಗಿದೆ. ಓಕೆ. ನೀರಿಗೆಲ್ಲ ಮಡಿ ಮಾಡ್ಕೊಂಡಿದ್ರಲ್ಲ? ಮಡಿ ಮಾಡಿ ಸರ್. ಓಕೆ. ಅಣ್ಣ ಇದು ಸೆಡೆ ಸೊಪ್ಪು ಈಗ ಪ್ರೆಸೆಂಟ್ ಏನೈತೆ ಸಿಚುವೇಶನ್, 1 ವರ್ಷದಲ್ಲಿ ಎಷ್ಟು ಸರಿ ಕಟಾವ್ ಮಾಡ್ತೀರಾ, ಎಷ್ಟು ಸರಿ ಮುರಿತೀರಾ? ಒಂದು 3 ಸರಿ 4 ಸರಿ ಮುರಿತ ಸರ್. 3ರಿಂದ 4 ಜಾಸ್ತಿ ಬರುತ್ತೆ. ಜಾಸ್ತಿ ಬರುತ್ತೆ. 3-4 ಸರಿ ಮುರಿತ ಸರ್. ಓಕೆ. ನಿಮ್ಮ ಕುರಿ ಮೇಕೆ ಏನಿದಾವಣ್ಣ? 4 ಕುರಿ ಮರಿ ಸರ್. ಕುರಿ ಮರಿದಾವೆ. ಓಕೆ. ಎಷ್ಟು ಹಾಕ್ಬೋದಣ್ಣ ಸೆಡೆ ಸೊಪ್ಪು ಕುರಿಗೆ? ಅಂದ್ರೆ ಮೇಯಕ್ ಹೋಗ್ತಾ ಹೊರಗಡೆ? ಇಲ್ಲ, ಮನೆಗೆ ಕಟ್ಟಿ ಮೇಯಿಸ್ತು ನಾವು. ಆದ್ರಿಂದ ನಾವು ಸ್ವಲ್ಪ ದಿನ ನಿತ್ಯ. ಓಕೆ. ಇದನ್ನ ಜಾಸ್ತಿ ಹಾಕಿದ್ರೆ ಏನ್ ತೊಂದ್ರೆ ಆಗಲ್ಲ? ಏನ್ ತೊಂದ್ರೆ ಆಗಲ್ಲ. ಓಕೆ. ಅಣ್ಣ ಇದು ನಿಮ್ ಕುರಿಗೆ ಇಷ್ಟಕ್ಕೆ ಆಗುತ್ತಾ? ನಿಮ್ಗೇನೋ ಕರೆಕ್ಟ್ ಆಗುತ್ತಾ ಮೇವು? ಇನ್ನು ಸ್ವಲ್ಪ ದೊಡ್ಡ ವಾಟ್ರೆ ಈ ಸಣ್ಣ ಮರಿ ಅದಾವೆ, ಸ್ವಲ್ಪ ದೊಡ್ಡವಾದ್ರೆ ಸಾಲ್ ಬರ್ತೈತಿ. ಚಿಕ್ಕ ಮರಿ ಅದಾವಲ್ಲ, ಮೇಂಟೈನ್ ಆಗುತ್ತೆ ಸರ್. ಚಿಕ್ಕ ಮರಿಗೆ ಮೇಂಟೈನ್ ಆಗುತ್ತೆ. ಓಕೆ. ನೀವು ಪೂರ್ತಿ ಕಂಟಿನ್ಯೂ ಇಟ್ಕೊಂತೀರಾ ಅಥವಾ ಚೆನ್ನಾಗಿ ಬೆಳೆಸಾದ್ಮೇಲೆ ಮಾರ್ತೀರಾ? ಏನು ಸರ್ ಕುರಿ ಸರ್? ಕುರಿನ? ಇಲ್ಲ ಸರ್, ಕುರಿ 6 ತಿಂಗಳವರೆಗೆ ಇಟ್ಕೊಂಡು ಮಾರ್ತೀನಿ ಸರ್. ಮಾರ್ತೀರಾ? ಓಕೆ. ಮತ್ತೆ ಮರಿ ತರ್ತೀರಾ? ಮರಿ ತರ್ತೀನಿ, ಹಿಂಗೆ ಸೇಲ್ ಮಾಡ್ತೀನಿ ಸರ್. ಓಕೆ. ಅಣ್ಣ ಇದು ಕನಕಾಂಬರ ಸೀಸನ್ ಯಾವ ಟೈಮ್ ಅಲ್ಲಿ ಚೆನ್ನಾಗಿದ್ದು? ಇದು ಶ್ರಾವಣ ಮಾಸ, ದೀಪಾವಳಿ, ಕಾರ್ತಿಕ, ಈ 3 ಮಾಸದಲ್ಲಿ ಒಳ್ಳೆ ಬೆಳೆ ಸಿಗುತ್ತೆ, ಒಳ್ಳೆ ರೇಟ್ ಸಿಗುತ್ತೆ, ಉತ್ತಮವಾದ ರೇಟ್ ಸಿಗುತ್ತೆ. ಓಕೆ. ಅಣ್ಣ ಇದು ಜೂನ್ ಜುಲೈ ಆಗಸ್ಟ್ ಅಲ್ಲಿ ಹೂ ಇರಲ್ವಾ? ರೇಟ್ ಇರಲ್ವಾ? ರೇಟ್ ಇರುತ್ತೆ. ಹೂವು ಕಡಿಮೆ ಇರ್ತದೆ. ಈಗ ಮಳೆಗಾಲದಲ್ಲಿ ಕಮ್ಮಿ ಬರ್ತದೆ. ಓಕೆ. ಬೇಸಿಗೆ ಕಾಲದಲ್ಲಿ ಈಟಿ ಜಾಸ್ತಿ ಬರುತ್ತೆ ಸರ್. ಓಕೆ. ಅಣ್ಣ ಇದು ಕನಕಾಂಬರ ನೆಳ್ಳಲ್ಲಿ ಬೆಳೆಯೋದ ಅಥವಾ ಬಿಸಿಲು ಕೀಳುತ್ತಾ ಅಥವಾ ಅರೆ ಬರೆ ನೆರಳಿರ್ಬೇಕಾ? ಅರೆ ಬರೆ ನೆರಳಿರ್ಬೇಕು ಸರ್. ಓಕೆ. ಈ ತರ ಮರ ಹಾಕೊಂಡಾಗ ಬೇಸಿಗೆ ಕಾಲದಲ್ಲಿ ಹಿಂಗ ಅರೆ ಬರೆ ಕಾಲದಲ್ಲಿ ನೆರಳಿದ್ರೆ ಶೈನಿಂಗ್ ಇರ್ತತೆ, ರೇಕ್ ಇರ್ತತೆ. ಈ ಮಳೆಗಾಲದಲ್ಲಿ ಶೀತಕ್ಕೆ ಜಾಸ್ತಿ ಬರಲ್ಲ ಸರ್. ಇದು ಭೂಮಿ ಸ್ವಲ್ಪ ಕಾವು ಬಂದಾಗ, ಈಟ್ ಜಾಸ್ತಿ ಆದಾಗ ಕನಕಾಂಬರ ಜಾಸ್ತಿ ಬರುತ್ತೆ ಸರ್. ಓಕೆ. ಅಣ್ಣ ಇದು ಕನಕಾಂಬರ ಸಸಿನ ಅಥವಾ ಬೀಜ ತಂದು ನೀವೇ ರೆಡಿ ಮಾಡ್ಕೊಂಡಿದ್ದು ಯಾವ ತರ? ಸಸಿ ತಂದಿ ಸರ್ ನಾನು. ಓಕೆ. ಅಣ್ಣ ಇದು ಕನಕಾಂಬರ 10 ಗುಂಟೆ ಅಂತ ಅಂದ್ರೆ 10 ಗುಂಟೆ ಅಲ್ವಾ? ಎಷ್ಟ್ ಜನ ಬಿಡಿಸ್ತಾರೆ? ಎಷ್ಟು ಟೈಮ್ ತಗೊಳುತ್ತೆ ಹೂ ಚೆನ್ನಾಗ್ ಬಂದಾಗ? ಹೂ ಚೆನ್ನಾಗ್ ಬಂದಾಗ ಒಂದು 4 ಬಿಡಿಸ್ಬೋದು ಸರ್. 4 ಬಿಡಿಸ್ಬೋದು. 4-5 ಜನ ಬಿಡಿಸ್ತೇವೆ. ಓಕೆ. ಲೂಸ್ ಕಟ್ ಕಳಿಸ್ತೀರಾ ಅಥವಾ ಕಟ್ ಮಾರಿಸ್ತೀರಾ? ಸರ್ ನಾವು ಕಟ್ಟಿಸ್ತೀವಿ ಸರ್. ಕಟ್ಟಿಸ್ತೀರಾ? 1 ಕೆಜಿ 150 ರೂಪಾಯಿ ಕೆಜಿ ಅಂತ ಕಟ್ಟಿಸ್ತೀವಿ. ಓಕೆ. ಅಣ್ಣ ಈ 10 ಗುಂಟೆಲಿ ನಿಮ್ಗೆ ಕನಕಾಂಬರ ಹೆಂಗ್ ಸ್ಯಾಟಿಫೈಡ್ ಇದೆ ಅಂದ್ರೆ ಹೆಂಗ್ ಲಾಭ ಅನ್ಸುತ್ತೆ ನಿಮ್ಗೆ? ಕನಕಾಂಬರ ಓಕೆ ಅಂತ ಹೆಂಗ್ ಅನ್ಸುತ್ತೆ? ಗಿಡ ಸ್ವಲ್ಪ ಒತ್ತುಗಟ್ಟಾಗಿ ಫಲವಾದ ಸ್ವಲ್ಪ ಒತ್ತುಗಟ್ಟಾಗಿ ಬಂದ್ರೆ ಹೂವು ಜಾಸ್ತಿ ಬರ್ತತೆ. ಅದ್ರಲ್ಲಿ ಅನುಕೂಲ ಸರ್. ನಮ್ಮ ಮಂತ್ಯಾನದಲ್ಲಿ ಯಾರಿಗೆ ಯಾರ ಹತ್ರ ಸಾಲ ಮಾಡಂಗಿರಲ್ಲ. ನಮ್ಮ ಮಂತ್ಯಾನಕ್ಕೆ ಏನು ಬೇಕಾಗಿರ್ತಕ್ಕಂಥ ವಸ್ತುಗಳು ತಂದು ಜೀವನ ನಡೀತದೆ ಸರ್. ಓಕೆ. ನಾವ್ ಯಾರ ಹತ್ರ ನಾಳೆ 100 ರೂಪಾಯಿ ಬೇಕು 200 ರೂಪಾಯಿ ಬೇಕಂತ ಇದು ಮಾಡೋದಿರಲ್ಲ. ಇಲ್ಲ, ನಮ್ಮ ಮಂತ್ಯಾನಕ್ಕೆ ಬೇಕಾದಂತ ವಸ್ತು ತಗೊಂಬಕ್ಕೆ ನಮಗೆ ಇನ್ನೊಬ್ರು ಸಾಲ ಬೇಕಾಗಲ್ಲ. ಇದು ಒಳ್ಳೆ ಬೆಳೆ ಸರ್ ರೈತರಿಗೆ ಕನಕಾಂಬರ. ಓಕೆ. ಅಣ್ಣ ಇದು ಕನಕಾಂಬರದ್ದು ಒಂದ್ಸರಿ ಹಾಕಿದ್ಮೇಲೆ ಎಷ್ಟು ವರ್ಷ ಇಟ್ಕೋಬಹುದು ಚೆನ್ನಾಗಿ ಮೇಂಟೈನ್ ಮಾಡಿ? ಸ್ವಾಮಿ ಸರಿಯಾಗಿದ್ರೆ 6-7 ವರ್ಷ, 8-9 ವರ್ಷದಾಗ ಇರುತ್ತೆ. 15 ವರ್ಷದವರೆಗೆ ಅದಾವೆ. ಒಂದು ಒಳ್ಳೆ ಜಾಗದಲ್ಲಿ ಒಳ್ಳೆ ಭೂಮಿಯಲ್ಲಿ ಬೆಳೆದಾರಲ್ಲ, 15 ವರ್ಷದವರೆಗೆ ಗಿಡ ಐತವೆ. ಈ ನೆಲದಲ್ಲಿ 7-8 ವರ್ಷ ಬರುತ್ತೆ. ಓಕೆ. ಅಣ್ಣ ಈಗ ನೀವು ಇಷ್ಟು ವರ್ಷ ಈ ಕೃಷಿ ಜೀವನ ನಡೆಸಿದ್ರಲ್ಲ, ಈ ಕೃಷಿ ಜೀವನ ಹೆಂಗ್ ಅನ್ಸುತ್ತೆ? ಲಾಸ್ ಆದ್ರೆ ಹೆಂಗ್ ಲಾಸ್ ಆಗುತ್ತೆ, ಲಾಭ ಆದ್ರೆ ಹೆಂಗ್ ಲಾಭ ಆಗುತ್ತೆ? ನಾವ್ ಈ ತರ ಹಿಂಗೆ ಮಿಶ್ರ ಬೆಳೆ ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡು ಒಂದ್ರ ಲಾಸ್ ಆದ್ರೂ ಒಂದ್ ಬರಂಗೆ ಯಾವ ತರ ಮಾಡ್ಕೊಂಡ್ರೆ ಚೆನ್ನಾಗಿ ಅಂತ ನಿಮ್ ಅನ್ಸಿಕೆ? ಸರ್ ಈಗ ಒಂದು ಟೊಮೆಟೊ ಹಾಕ್ತೀವಿ. ಈಗ ಓಕೆ. ಟೊಮೆಟೊ ಹಾಕ್ಬೇಕಾದ್ರೆ ಇದರ ಲಾಭ ಇದರ ನಷ್ಟ ಆತಂದ್ರೆ ಇನ್ನೊಂದು ಅಲ್ಲಿ ಸ್ಟೆಪ್ ಹಾಕಿರ್ತೀವಿ, ಅದ್ರಾಗ ನಾವು ಬರ್ತತ್ ಅಂತಂದೇಳಿ ಹಿಂಗೆ ಒಂದ್ರ ಹೋದ್ರೆ ಬರ್ತದ ಸ್ವಾಮಿ. ರೈತರಿಗೆ ಇದರ ಲಾಭ ಬರ್ತತೆ ಅಂತ ಹೇಳಕ್ಕಾಗಲ್ಲ, ಇಂತ ಲಾಸ್ ಆಗತ್ತ ಅಂತ ಹೇಳಕ್ಕಾಗಲ್ಲ. ನಮ್ಮ ಅದೃಷ್ಟ ಅದು.
ಓಕೆ ಬೆಳೆ ಕಮ್ಮಿ ಬಂದ್ರೆ ರೇಟ್ ಆಗುತ್ತೆ, ಜಾಸ್ತಿ ಬಂದ್ರೆ ನಷ್ಟ ಆಗುತ್ತೆ. ಓಕೆ, ಒಂದೇ ಬೆಳೆ ಹಾಕೊಂಡಿದ್ರೆ ಬಂದ್ರೆ ಲಾಭ ಬರ್ಬೋದು, ಆದ್ರೆ ನಷ್ಟ ಆಗ್ಬೋದು. ಮಿಶ್ರ ಬೆಳೆ ಹಾಕೊಂಡಿದ್ರೆ ಒಂದ್ರಾಗಲ್ಲ ಒಂದ್ರ ಕೈ ಹಿಡಿಯುತ್ತೆ. ಈಗ ನಾವು ಟೊಮೆಟೊ ಗಿಡ ಹಾಕಿದ್ವಿ, ಮೆಣಸಿ ಗಿಡ ಹಾಕಿದ್ವಿ, Okay. ಕೆಳಗೆ ಅವರೆ ಗಿಡ ಹಾಕಿದ್ವಿ, ಒಂದ್ರಾಗೆಲ್ಲ ಒಂದು ಬಂದೇ ಬರ್ತದೆ. ಓಕೆ ಅಣ್ಣಾರೆ, ಇಲ್ಲಿವರೆಗೂ ಈ ಕನಕಾಂಬರ ಮತ್ತೆ ಈ ಸಿಡೆ ಸೊಪ್ಪು ನೀವೇನು ಕುರಿ ಮೇಕೆಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರಿ, ಇದ್ರದ್ದು ಉತ್ತಮವಾದ ಮಾಹಿತಿ ಕೊಟ್ಟಿದ್ರ. ಮುಂದೊಂದ್ ದಿವಸ ಕನಕಾಂಬರದ್ದು ಮತ್ತೆ ಟೊಮೆಟೊ ಕಾಯಿ ಬಂದ್ಮೇಲೆ ಇನ್ನೊಂದು ತಿಂಗಳು ಬಿಟ್ಬಿಟ್ಟು ಇನ್ನೊಂದು ವಿಡಿಯೋ ಮಾಡೋಣಂತೆ. ಆಯ್ತು. ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ. ನಮಸ್ಕಾರ ಅಣ್ಣಾವ್ರೆ. ನಮಸ್ಕಾರ.